Hi, hello, namaskara. Welcome back to my YouTube channel, Trend Talkies. ಇನ್ನೇನು 2026 T20 ವರ್ಲ್ಡ್ ಕಪ್ ಎಂಡಿಂಗ್ ಫೇಸ್ಗೆ ಬಂತು. ಬಲಿಷ್ಠ 4 ತಂಡಗಳು ಸೆಮಿಫೈನಲ್ಗೆ ಎಂಟ್ರಿ ಆಗಿದೆ. ಇಂಗ್ಲೆಂಡ್, ಇಂಡಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್. ಈ ವಿಡಿಯೋ ಕಂಪ್ಲೀಟ್ ಆಗಿ ಸೆಮಿಫೈನಲ್ ಯಾರು ಗೆಲ್ಬಹುದು, ಯಾರಿಗೆ ಹೆಚ್ಚು ಚಾನ್ಸಸ್ ಇದೆ ಫೈನಲ್ ರೀಚ್ ಆಗೋಕೆ, ಈ ಎಲ್ಲ ಅನಾಲಿಸಿಸ್ ಪ್ರೆಡಿಕ್ಷನ್ಸ್ ನೋಡೋಣ. ತಪ್ಪದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. 2 ಸೆಮಿಫೈನಲ್ ನಡೀತಾ ಇದೆ, ಒಂದು ಕೋಲ್ಕತ್ತಾದಲ್ಲಿ, ಒಂದು ಮುಂಬೈದಲ್ಲಿ. ಕೋಲ್ಕತ್ತಾದಲ್ಲಿ ಫಸ್ಟ್ ಸೆಮಿಫೈನಲ್ ಮಾರ್ಚ್ 4 ರಂದು ನಡೀತಾ ಇದೆ. ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ. ಈ ಎರಡು ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ, ಎರಡು ಟೀಮ್ ಇನ್ನೂ T20 ವರ್ಲ್ಡ್ ಕಪ್ ಗೆದ್ದಿಲ್ಲ. ಲಾಸ್ಟ್ ಇಯರ್ 2024 ಅಲ್ಲಿ ಸೌತ್ ಆಫ್ರಿಕಾ ಫೈನಲ್ ರೀಚ್ ಆಗಿತ್ತು, ಇಂಡಿಯಾ ಮೇಲೆ ಸೋತು ರನ್ನರ್ ಅಪ್ ಆಯಿತು. ಹಾಗೆ ನ್ಯೂಜಿಲೆಂಡ್ ಕೂಡ ಒನ್ ಟೈಮ್ ಫೈನಲ್ ರೀಚ್ ಆಗಿ ರನ್ನರ್ ಅಪ್ ಆಗಿ ತೃಪ್ತಿ ಪಡ್ಕೊಳ್ತು. ಈ ಎರಡು ಟೀಮ್ಗಳು ತುಂಬಾ ಡೆಸ್ಪರೇಟ್ ಇದಾವೆ ಅಂತಾನೆ ಹೇಳ್ಬೋದು ಈ ಸಾರಿ T20 ವರ್ಲ್ಡ್ ಕಪ್ ಗೆಲ್ಲೋದು. ಅದರಲ್ಲೂ ಸೌತ್ ಆಫ್ರಿಕಾ ನೋಡೋದಾದ್ರೆ ಈ T20 ವರ್ಲ್ಡ್ ಕಪ್ ನಲ್ಲಿ ಸ್ಟಿಲ್ ಅನ್ಡಿಫಿಟೆಡ್ ಟೀಮ್, ಒನ್ ಆಫ್ ದಿ ಅನ್ಡಿಫಿಟೆಡ್ ಟೀಮ್ ಇನ್ ದಿಸ್ ವರ್ಲ್ಡ್ ಕಪ್ ಅಂತಾನೆ ಹೇಳ್ಬೋದು. ಇನ್ನು ಸೌತ್ ಆಫ್ರಿಕಾ ಈ T20 ವರ್ಲ್ಡ್ ಕಪ್ ನಲ್ಲಿ ಆಡೋ ರೀತಿ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಒನ್ ಆಫ್ ದಿ ಫೇವರೇಟ್ಸ್ ಅಂತಾನೆ ಹೇಳ್ಬೋದು ಈ T20 ವರ್ಲ್ಡ್ ಕಪ್ ಗೆಲ್ಲೋದ್ರಲ್ಲಿ. ಸೌತ್ ಆಫ್ರಿಕಾ ಪಾಸಿಟಿವ್ಸ್ ನೋಡೋದಾದ್ರೆ ಬಲಿಷ್ಠ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಓಪನರ್ಸ್ ಆಡನ್ ಮಾರ್ಕ್ರಮ್, ಕ್ವಿಂಟನ್ ಡಿಕಾಕ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಕಂಪ್ಲೀಟ್ ಆಗಿ ಇವರಿಬ್ಬರೇ ಆಲ್ಮೋಸ್ಟ್ 2-3 ಮ್ಯಾಚ್ ಮುಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ T20 ವರ್ಲ್ಡ್ ಕಪ್ ನಲ್ಲಿ. ಇನ್ನು ನ್ಯೂಜಿಲೆಂಡ್ ಬಗ್ಗೆ ನೋಡೋದಾದ್ರೆ ಇವರು ಲಕ್ ಇಂದಾನೆ ಸೆಮಿಫೈನಲ್ ಎಂಟ್ರಿ ಆದ್ರು ಅಂತ ಹೇಳ್ಬೋದು. ಆದ್ರೆ ಕಂಪ್ಲೀಟ್ ಲಕ್ ಅಂತಾನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ಪಾಕಿಸ್ತಾನಕ್ಕೆ ಕೂಡ ಚಾನ್ಸಸ್ ಇತ್ತು. ಅದು ಸೆಮಿಫೈನಲ್ ಬಂದಿದ್ರೆ ಅದು ಡಿಸರ್ವಿಂಗ್ ಟೀಮ್ ಅಂತ ಅನಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ಪಾಕಿಸ್ತಾನ ಡಿಸರ್ವಿಂಗ್ ಇಲ್ಲ, ಅಂತ ಒಳ್ಳೆ ಟೀಮ್ ಏನಲ್ಲ ಈ ಸಾರಿ ವರ್ಲ್ಡ್ ಕಪ್ ನಲ್ಲಿ. ಈ ಸಾರಿ ಸೆಮಿಫೈನಲ್ ನಲ್ಲಿ ಮಿಸ್ ಆಗೋ ಟೀಮ್ ಅಂದ್ರೆ ಆಸ್ಟ್ರೇಲಿಯಾ ಮಾತ್ರ ಅಂತ ಅನಿಸಿದೆ. ಆಕ್ಚುಲಿ ಅವ್ರು ಹೋಗಿದ್ದೆ ಒಳ್ಳೇದಾಯ್ತು ನಮ್ಗೆ, ಯಾಕಂದ್ರೆ ಅವ್ರು ಸೆಮಿಫೈನಲ್ ಬಂದ್ಬಿಟ್ರೆ ಫೈನಲ್ ಹೊಡ್ಕೊಂಡೇ ಹೋಗ್ತಾರೆ ಗುರು, ಆತರ ಇದೆ ಅವ್ರದ್ದು ಸ್ಟ್ರಾಟಜಿ. ಕೋಲ್ಕತ್ತಾದಲ್ಲಿ ನಡೆಯೋ ಫಸ್ಟ್ ಸೆಮಿಫೈನಲ್ ಪ್ರೆಡಿಕ್ಷನ್ಸ್ ನೋಡೋದಾದ್ರೆ ಮೆಜಾರಿಟಿ ಅರೌಂಡ್ 70% ಸೌತ್ ಆಫ್ರಿಕಾ ಫೇವರ್ ಇದೆ ಅಂತಾನೆ ಹೇಳ್ಬೋದು. ಈ ಸೆಮಿಫೈನಲ್ ಅಲ್ಲಿ ಬ್ಯಾಟಿಂಗ್ ಫೇವರ್ ಇದೆ ಗ್ರೌಂಡ್. ನಿನ್ನೆ ನಡೆದ ಮ್ಯಾಚ್ ನಲ್ಲಿ ಕೂಡ ನಾವು ನೋಡಿದ್ವಿ ಸಂಜು ಸ್ಯಾಮ್ಸನ್ ಅವರ ಆಟ ಹೇಗಿತ್ತು. ಇಲ್ಲಿ ಡ್ಯೂ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಮ್ಯಾಚ್ ನಲ್ಲಿ. ನಿನ್ನೆ ನಡೆದ ಮ್ಯಾಚ್ ನಲ್ಲಿ ಡ್ಯೂ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತು ಅಂತಾನೆ ಹೇಳ್ಬೋದು. ಟಾಸ್ ಗೆದ್ದ ಕ್ಯಾಪ್ಟನ್ ಡೆಫಿನೆಟ್ಲಿ ಫೀಲ್ಡಿಂಗ್ ಆಯ್ಕೆ ಮಾಡೋದು ಮಾತ್ರ ಗ್ಯಾರಂಟಿ. ನನ್ನ ಪ್ರಕಾರ ಈ T20 ವರ್ಲ್ಡ್ ಕಪ್ ನಲ್ಲಿ ರೆಕಾರ್ಡ್ಸ್ ಎಲ್ಲ ನೋಡೋದಾದ್ರೆ ಸೌತ್ ಆಫ್ರಿಕಾ ಈ ಫಸ್ಟ್ ಸೆಮಿಫೈನಲ್ ಗೆಲ್ಬಹುದು ಅಂತ ಅನಿಸುತ್ತೆ. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸೆಕೆಂಡ್ ಸೆಮಿಫೈನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಇಂಗ್ಲೆಂಡ್ ಅಂಡ್ ಇಂಡಿಯಾ 2 ಟೈಮ್ ಚಾಂಪಿಯನ್ಸ್, ಎರಡು ಟೀಮ್ ಕೂಡ. ಇದೊಂಥರ ಚಾಂಪಿಯನ್ಸ್ ಗಳ ಹೋರಾಟ ಅಂತಾನೆ ಹೇಳ್ಬೋದು. ಮಾರ್ಚ್ 5 ರಂದು ನಡೆಯುವ ಈ ಸೆಕೆಂಡ್ ಸೆಮಿಫೈನಲ್ ಮುಂಬೈನಲ್ಲಿ ನಡೀತಾ ಇದೆ. ಮುಂಬೈ ಅಂದ್ರೆ ಇಂಡಿಯಾ ಒನ್ ಆಫ್ ದಿ ಫೇವರೇಟ್ ಗ್ರೌಂಡ್ ಅಂತ ಎಲ್ರಿಗೂ ನಮ್ಗೆಲ್ಲ ಗೊತ್ತು. ಯಾಕಂದ್ರೆ 2011 ವರ್ಲ್ಡ್ ಕಪ್, ಆ ವರ್ಲ್ಡ್ ಕಪ್ ಮೆಮರೀಸ್ ಒನ್ ಆಫ್ ದಿ ಗ್ರೇಟ್ ಮೆಮರೀಸ್ ಇನ್ ಇಂಡಿಯನ್ ಕ್ರಿಕೆಟ್ ಅಂತಾನೆ ಹೇಳ್ಬೋದು. ಇನ್ನು ಇಂಗ್ಲೆಂಡ್ ಟೀಮ್ ಬಗ್ಗೆ ನೋಡೋದಾದ್ರೆ ಬಲಿಷ್ಠ ಬ್ಯಾಟಿಂಗ್ ಪಡೆ ಹೊಂದಿದೆ. ಇನ್ನು ಜೋಸ್ ಬಟ್ಲರ್, ಫಿಲ್ ಸಾಲ್ಟ್. ಇನ್ನು ಇಂಡಿಯಾ ಮೇಲೆ ಜೋಸ್ ಬಟ್ಲರ್ ಮಾತ್ರ ಬೆಂಕಿ ಆಡ್ತಾರೆ ಗುರು. ಯಾವಾಗ ನೋಡಿದ್ರು ಇಂಡಿಯಾ ಅಂತ ಬಂದ್ಬಿಟ್ರೆ ಜೋಸ್ ಬಟ್ಲರ್ ಫಾರ್ಮ್ ಇಲ್ಲ ಅಂದ್ರೂ ಫಾರ್ಮ್ ಬಂದ್ಬಿಡ್ತಾರೆ. ಹಾಗೆ ಹ್ಯಾರಿ ಬ್ರೂಕ್ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ ಇಂಗ್ಲೆಂಡ್. ನಮ್ ಇಂಡಿಯನ್ ಬೌಲಿಂಗ್ ಯಾವ ತರ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಮ್ಯಾಚ್ ಡಿಪೆಂಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ಇಂಡಿಯನ್ ಬ್ಯಾಟಿಂಗ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಎಲ್ಲ ಬ್ಯಾಟ್ಸ್ಮನ್. ಲಾಸ್ಟ್ ಮ್ಯಾಚ್ ನಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಒಳ್ಳೆ ಫಾರ್ಮ್ ಬಂದ್ರು. ಹಾಗೆ ಅಭಿಷೇಕ್ ಶರ್ಮಾ ಕೂಡ 150 ಹೊಡ್ಕೊಂಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಕೂಡ ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ತಿಲಕ್ ವರ್ಮಾ ಕೂಡ ಒಳ್ಳೆ ಫಾರ್ಮ್ ಕಂಟಿನ್ಯೂ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಕೂಡ ಸ್ಮಾಲ್ ನಾಕ್ಸ್ ಆಡಿದ್ದಾರೆ, ಒಳ್ಳೆ ಫಾರ್ಮ್ ನಲ್ಲಿ ಇದೆ ಕಂಪ್ಲೀಟ್ ಬ್ಯಾಟಿಂಗ್ ಯೂನಿಟ್. ಹಾಗೆ ಬೌಲರ್ಸ್ ಕೂಡ ಒಳ್ಳೆ ರಿದಮ್ ನಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಈ T20 ವರ್ಲ್ಡ್ ಕಪ್ ನಲ್ಲಿ. ನನ್ನ ಪ್ರಕಾರ ಈ ಎರಡು ಸೆಮಿಫೈನಲ್ಸ್ ಮಾತ್ರ ಬಿಗ್ ಬ್ಯಾಟಲ್ಸ್ ಅಂತ ಹೇಳ್ಬೋದು. ಕೊನೆವರೆಗೂ ಈ ಸೆಮಿಫೈನಲ್ ನಲ್ಲಿ ಯಾರು ಗೆಲ್ತಾರೆ ಅಂತ ತುಂಬಾ ರೋಚಕತೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ 4 ಟೀಮ್ ಕೂಡ ಚೆನ್ನಾಗೇ ಇದೆ, ಎಲ್ಲ ಮ್ಯಾಚಸ್ ನಲ್ಲೂ ಚೆನ್ನಾಗಿ ಆಡ್ಕೋತಾ ಬಂದಿದ್ದಾರೆ. ಯಾವುದೇ ಟೀಮು ಡಲ್ ಇದೆ ಅಂತ ಹೇಳಕ್ಕಾಗಲ್ಲ. ಇನ್ನು ಸೆಕೆಂಡ್ ಮ್ಯಾಚ್ ಮಾತ್ರ ಬೆಂಕಿ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಫುಲ್ ಕಂಪ್ಲೀಟ್ ಬ್ಯಾಟಿಂಗ್ ಯೂನಿಟ್ಸ್ ಮಾತ್ರ ಎರಡು ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಇಂಡಿಯಾದು ಹಾಗೆ ಇಂಗ್ಲೆಂಡ್ದು. ಇನ್ನು ವಾಂಕೆಡೆ ಕೂಡ ಬ್ಯಾಟಿಂಗ್ ಫೇವರ್ ಫಿಚ್ ಆಗಿರುತ್ತೆ ಯಾವಾಗ್ಲೂ. ಇಲ್ಲಿ ರನ್ಸ್ ಮಾತ್ರ ಸಿಕ್ಕಾಪಟ್ಟೆ ಬರುತ್ತೆ ಅಂತ ನಾವು ಗೆಸ್ ಮಾಡ್ಬೋದು. ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅದ್ರ ಮೇಲೆ ಈ ಮ್ಯಾಚ್ ಡಿಪೆಂಡ್ ಆಗುತ್ತೆ ಅಂತ 100% ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು? ಈ ಮ್ಯಾಚ್ ಇಂಡಿಯಾ ಗೆಲ್ಲುತ್ತಾ? ನನ್ನ ಪ್ರಕಾರ ಸೆಕೆಂಡ್ ಸೆಮಿಫೈನಲ್ ತುಂಬಾ ಫೈಟ್ ಆದ್ರೂ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಹಾಗೆ ಫೈನಲ್ ಅಲ್ಲಿ ಕೂಡ ಸೌತ್ ಆಫ್ರಿಕನ್ ಸೋಲ್ಸಿ ಮತ್ತೆ
ಥರ್ಡ್ ಟೈಮ್ T20 ವರ್ಲ್ಡ್ ಕಪ್ ಚಾಂಪಿಯನ್ ಆಗೇ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಕ್ರಿಕೆಟ್ ಓರಿಯೆಂಟೆಡ್, ಸಿನಿಮಾ ಓರಿಯೆಂಟೆಡ್ ಕಂಟೆಂಟ್ಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.